ಈ ನಡುವೆ ವಿಧಾನಸಭೆಯಲ್ಲಿ ಸಿಎಂ ಮತ್ತು ಬಿಜೆಪಿಗರ ಮಧ್ಯೆ ಸುಳ್ಳಿನ ಸಮರ ಕೂಡ ನಡೆದಿದೆ. ರಾಜ್ಯಪಾಲರ ಭಾಷಣದ ಮೇಲೆ ನಡೆದ ಚರ್ಚೆಗೆ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾ ಇದ್ರು. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಎಂಬ ಟೀಕೆಗೆ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ನಮ್ಮದು ಸುಳ್ಳಿನ ಪಕ್ಷವಾದರೆ ಕಾಂಗ್ರೆಸ್ ಏನು ಅಂತ ಬೊಮ್ಮಾಯಿ ಪ್ರಶ್ನೆ. ನಾನು ನಿಮ್ಮನ್ನ ಕೆಣಕೋದಕ್ಕೆ ಹೋಗಲ್ಲ, ನಾವೇನು ಅಂತ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇದೊಂದು ಸುಮ್ಮನೆ ಉದಾಹರಣೆಗೆ ಮೂರ್ನಾಲ್ಕು ಸುಳ್ಳು ನೀವು ಹೇಳಿದ್ರೆ ಮೂರ್ನಾಲ್ಕು ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ನಾನು ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ, ಸಾಕು ಹೇಳಿದಿರಿ ಕೂತ್ಗಳಿಗೆ. ಸುಳ್ಳು ನಾವೇನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದ್ರೆ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೇ ಅವ್ರ ಮನೆ ದೇವರು. ಏನ್ ಮಾಡಕ್ಕಾಗಲ್ಲ. ಅವರು ಏನ್ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ನಿಜ. ಇದೊಂದು ಸುಮ್ಮನೆ ಉದಾಹರಣೆಗೆ ಮೂರ್ನಾಲ್ಕು ಸುಳ್ಳು ನೀವು ಹೇಳಿದ್ರೆ ಮೂರ್ನಾಲ್ಕು ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ನಾನು ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ, ಸಾಕು ಹೇಳಿದಿರಿ ಕೂತ್ಗಳಿಗೆ. ಸುಳ್ಳು ನಾವೇನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದ್ರೆ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೇ